ಸೃಜನ್ ಲೋಕೇಶ್ ಅವರು ಮೊದಲೆಲ್ಲ ತುಂಬ ಆಪ್ತರಾಗಿದ್ರು. ಬಟ್ ಈಗ ಅವ್ರಿಗೂ ಕೂಡ ಏನು ಅವ್ರ ಮೇಲೆ ಹಲ್ಲೆ ಆಗಿದೆ, ಅದಕ್ಕೆ ಅವ್ರು ಬರ್ತಾ ಇಲ್ಲ, ಸೇರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೂ ಕೂಡ ಯಾರು ಈ ವಿಚಾರ ಮಾತಾಡ್ತಿಲ್ಲ. ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಸರ್? ಯಾಕಂದ್ರೆ ತುಂಬ ಆಪ್ತರು ಅವರು ಇತ್ತೀಚೆಗೆ ಯಾವುದೋ ವಿಚಾರಕ್ಕೂ ಮಾತಾಡ್ತಿಲ್ಲ, ಸೇರ್ತಾ ಇಲ್ಲ, ಎಲ್ಲೋ ಅವರಿದ್ದ ಕಡೆ ಇವ್ರು ಬರ್ತಿಲ್ಲ, ಇವ್ರಿದ್ದ ಕಡೆ ಅವ್ರು ಬರ್ತಿಲ್ಲ, ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ನಮಗೆ. ಏನಕ್ಕೆ ಅವರಿಬ್ಬರ ನಡುವೆ ಮನಸ್ತಾಪ ಏನಕ್ಕೆ ಅನ್ನೋದನ್ನ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿದೆಯಾ? ಖಂಡಿತ ಇಲ್ಲ. ನನಗೆ ಸೃಜನ್ ಲೋಕೇಶ್ ಅವರು ಒಳ್ಳೆಯ ಸ್ನೇಹಿತರು. ನಾನು ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ದರ್ಶನ್ ಸರ್ ಜೊತೆಲೇ ಇದ್ದರು, ನನ್ನ ಕಂಡಂಗೆ ಒಂದು 11-12ವರೆಗೂ ಇದ್ದರು ಅಂತ ನನ್ನ ಭಾವನೆ. ಅಂದರೆ ಜಗ್ಗುದಾದವರೆಗೂ ಇದ್ದರು ಅಂದ್ಕೊತೀನಿ. ಆಮೇಲೆ ಅದೇನಕ್ಕೆ ಬೇರೆ ಆದರೂ ಗೊತ್ತಿಲ್ಲ, ಈ ಯಾವ ಕಾರಣಕ್ಕೆ ಬೇರೆ ಆದರೂ ಅವರಿಬ್ಬರಲ್ಲಿ ಏನು ಮನಸ್ತಾಪ ಬಂತು. ಯಾಕಂದ್ರೆ ನಾವು ಆ ಜಾಗದಲ್ಲಿಲ್ಲ. ಆ ಜಾಗದಲ್ಲಿದ್ದರೆ ನಾವು ನೋಡಿ ಇಲ್ಲ ತಿಳ್ಕೊಂಡು ಮಾತಾಡ್ಬೋದಾಯಿತು. ಅಂಥ ವಿಷಯನೂ ಬರಲಿಲ್ಲ ನಮಗಂತ. ಯಾವುದೇ ಒಂದು ಟಿ ವಿ ಮಾಧ್ಯಮದಲ್ಲೂ ಬರಲಿಲ್ಲ, ಪೇಪರಲ್ಲೂ ಬರಲಿಲ್ಲ. ಇಲ್ಲ ನಮ್ಮ ಬಳಗದವರು ಯಾರು ನಮ್ಗೆ ಹೇಳಿಲ್ಲ, ಸ್ನೇಹಿತರು ಬಳಗದವರು. ಅವರಿಬ್ಬರಲ್ಲಿ ಏನು ನಡೆದಿದೆ ಅಂತ ಅವರಿಬ್ಬರಿಗೆ ಗೊತ್ತೇ ಹೊರತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ವಿಷಯ. ಅದು ಇವತ್ತು ಸರ್ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತನಾಡೋದಾದರೆ, ಪತ್ನಿ 5 ತಿಂಗಳ ಪ್ರೆಗ್ನೆಂಟು. ಸೊ ನಾನು ಮಗುಗೆ ಯಾರನ್ನ ತಂದೆ ಅಂತ ಕರೆಸ್ಲಿ ಅಂತ ಆಕೆ ಹೇಳ್ತಾಳೆ. ಆತನದ್ದು ತಪ್ಪಿದೆ. ನಾವು ಹೆಣ್ಮಕ್ಳು ಹೇಳೋದಾದರೆ ಆತನದ್ದು ತಪ್ಪಿದೆ. ಮನೇಲಿ ಹೆಂಡತಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ ಅಂದರೆ ಸುಮ್ಮನೆ ಇರಬೇಕಿತ್ತು. ಬೇಡಗಳ ಸಂದೇಶಗಳನ್ನ ಕಳಿಸಿ ತಪ್ಪು ಮಾಡ್ದ. ನಿಮ್ಗೆ ಏನು ಅನಿಸುತ್ತೆ ಸರ್ ಆ ರೇಣುಕಾಸ್ವಾಮಿ ಆ ಒಂದು, ಯಾಕಂದರೆ ಅದೂ ಗೊತ್ತಾಗಲಿ ಜನಕ್ಕೆ, ಆತನದ್ದು ತಪ್ಪಿದೆ ಅಂತ ಗೊತ್ತಾಗಲಿ. ಆ ತಪ್ಪಿಗೆ ಇವ್ರು ಮಾಡಿದ್ದು ಇನ್ನೂ ದೊಡ್ಡ ದೊಡ್ಡ ತಪ್ಪು. ಏನು ಹೇಳ್ತೇನೆ? ಖಂಡಿತವಾಗ್ಲೂ ಈಗ ಹೊಸದಾಗಿ ಟಿ ವಿಲಿ ತೋರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರು ಬಹಳ ಜನಕ್ಕೆ ಈ ರೀತಿ ಅಶ್ಲೀಲ ಮೆಸೇಜ್ ಕಳಿಸೋದಾಗಲಿ, ಅವರೇನೋ ವಾಟ್ಸಪ್ಪೋ ಚಾಟ್ಸೋ ಅದೇನೋ ಮಾಡಿ ಕಳಿಸ್ತಾ ಇದ್ರು ಅಂತ ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ. ಅದು ಯಾರೇ ಆದರೂ ತಪ್ಪೇ ಅದು ಮಾಡಬಾರ್ದು. ಸೊ ಅದು ರೇಣುಕಾಸ್ವಾಮಿಯವರು ಮಾಡಿದ್ದಾರೆ. ಅದು ಮಾಡಿದ್ದು ಪ್ರೂವ್ ಆಗಿದೆ. ಈಗ ಮಾಡಿದ್ದಾರೆ ಅಂತ ಈಗ ಪವಿತ್ರ ಗೌಡ ಅವರು ಕಳಿಸಿರೋದೆಲ್ಲ ನಾವು ನೋಡಿದ್ದೀವಿ. ಅದರಿಂದ ಇವರು ಕರ್ಕೊಂಬಂದು ಏನೋ ಬಡ್ತಾ ಮಾಡಿ ತೀರೋಗಿದ್ದಾರೆ. ಸೊ ಅದು ಒಂದು ಆಗಬಾರ್ದಾಯಿತ್ತು. ಈಗ ನಾವು ಕಾನೂನು ಕೈ ತೊಗೊಬಾರ್ದಾಗಿತ್ತು. ಯಾಕಂದರೆ ಅದಕ್ಕಿಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕಾನೂನು ಇದೆ, ಸರ್ಕಾರ ಇದೆ. ನಾವು ಈಗ ದರ್ಶನ್ ಸರ್ ಅಷ್ಟು ಇನ್ಫ್ಲೂಯೆನ್ಸ್ ಒಂದು ದೊಡ್ಡ ವ್ಯಕ್ತಿ, ಒಂದು ಸೂಪರ್ ಸ್ಟಾರು, ಅಷ್ಟೊಂದು ಅಭಿಮಾನಿ ಬಳಗ ಇದ್ದವರು, ಅವ್ರಿಗಿರೋ ಒಂದು ವ್ಯಕ್ತಿತ್ವಕ್ಕೆ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿ ಈ ಥರ ಸೈಬರ್ ಕಂಪ್ಲೇಂಟ್ ಕೊಡ್ಬೋದಾಯಿತು. ಇಲ್ಲಾಂದರೆ ಯಾರು ಡಿಪಾರ್ಟ್ಮೆಂಟವ್ರಿಗೆ, ಪೊಲೀಸರಿಗೆ ಹೇಳಿ ಅವ್ರನ್ನ ಕರೆಸಿ ವಾರ್ನ್ ಮಾಡ್ಬೋದಾಗಿದ್ದ ಒಂದು ಸನ್ನಿವೇಶ ಮಾಡ್ಕೊಬೋದಾಗಿತ್ತು. ಬಟ್ ಇದೇನೋ ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ. ಈಗ ರೇಣುಕಾಸ್ವಾಮಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳೋಂಗಿಲ್ಲ, ದರ್ಶನ್ ಸಾರು ತಪ್ಪಾಗ್ಬಿಟ್ಟಿದೆ. ಅವ್ರದ್ದು ಬಿಗಿನಿಂಗೆಲ್ಲ ಈಗ ಟಿ ವಿಲಿ ತೋರಿಸೋ ಪ್ರಕಾರ ಅವ್ರದ್ದು ತಪ್ಪಿದೆ. ಏನೇ ಆದ್ರೂ ಒಂದು ವ್ಯಕ್ತಿ ಈಗ ತೀರೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.